ಬೀದಿ ಬದಿ ವ್ಯಾಪಾರಿಗಳನ್ನ ಬೀದಿ ಬದಿಯಿಂದ ಒಕ್ಕಲೆಬ್ಬಿಸುವಂತಹ ಸರ್ಕಾರದ ಕ್ರಮಕ್ಕೆ ವಿರೋಧ ಪರ ಹಾಗೆ ಅದಕ್ಕೆ ಪ್ರತಿಭಟನೆ ಕೂಡ ರಾಜ್ಯದಲ್ಲಿ ವ್ಯಕ್ತವಾಗಿತ್ತು. ಈಗ ಅದರ ಮುಂದಿನ ಹೆಜ್ಜೆಯಾಗಿ ರಸ್ತೆ ಬದಿಯಲ್ಲಿ ಪಾಳು ಬಿದ್ದಿರುವಂತಹ ವಾಹನಗಳ ತೆರವಿಗೆ ಈಗ ಸರ್ಕಾರ ಮುಂದಾಗಿದೆ. ಸೊ ಪಾದಚಾರಿ ಮಾರ್ಗ ಸಾರ್ವಜನಿಕರ ಆಸ್ತಿ, ಬೀಡಾಡಿ ವಾಹನಗಳನ್ನ ಹೀಗೆ ರಸ್ತೆ ಬದಿಯಲ್ಲಿ ನಿಲ್ಲಿಸೋದ್ರಿಂದ ಪಾದಚಾರಿಗಳಿಗೆ ಕಿರಿಕಿರಿ, ಟ್ರಾಫಿಕ್ ಸಮಸ್ಯೆಯು ಮುಗಿಯದ ಅಧ್ಯಾಯ ಆಗಿದೆ. ಅಲ್ಲದೆ ನಗರದ ಸೌಂದರ್ಯಕ್ಕೂ ಕುತ್ತು. ಇದೇ ಕಾರಣಕ್ಕೆ ಮಾಲೀಕರು ತಮ್ಮ ವಾಹನವನ್ನು ತೆರವುಗೊಳಿಸಲು 15 ದಿನಗಳ ಹಿಂದೆಯೇ ಮಾಹಿತಿಯನ್ನು ನೀಡಲಾಗಿತ್ತು. ಆದರೂ ಬೀಡಾಡಿ ವಾಹನಗಳನ್ನು ತೆರವುಗೊಳಿಸದ ಕಾರಣಕ್ಕಾಗಿ ಇದೀಗ ಸ್ಟಿಕ್ಕರ್ ಅಂಟಿಸಿ ಲಾಕ್ ಮಾಡಲಾಗ್ತಾ ಇದೆ ಅಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದರಂತೆ ಇವತ್ತು ಬೆಳಿಗ್ಗೆ ಸ್ವತಃ ಕೃಷ್ಣ ಬೈರೇಗೌಡರೇ ರಸ್ತೆಗಿಳಿದು ವಾಹನಗಳಿಗೆ ಸ್ಟಿಕ್ಕರ್ ಅನ್ನು ಅಂಟಿಸುವ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ. ಏನ್ರಿ ನಿಮಗೆ ಎಲ್ಲವೂ ಸಮಸ್ಯೆ, ಸರ್ಕಾರ ಏನೇ ಮಾಡಿದ್ರು ಅದಕ್ಕೊಂದು ಕೊಂಕು ಮಾತನಾಡೋದಕ್ಕೆ ಪೀಪಲ್ ಮೀಡಿಯಾ ಮುಂದೆ ಇರುತ್ತೆ ಅಂತ ಭಾವಿಸಬೇಡಿ. ರಸ್ತೆ ಬದಿಯಲ್ಲಿ ನಿಂತಿರುವ ವಾಹನಗಳನ್ನ ತೆರವುಗೊಳಿಸೋದು ಸ್ವಾಗತಾರ್ಹ ಬೆಳವಣಿಗೆ. ಇದ್ರ ಬಗ್ಗೆ ನಮಗೆ ಯಾವ ತಕರಾರು ಕೂಡ ಇಲ್ಲ. ಆದರೆ ಸಚಿವರು ಸಾಕ್ತಾ ಇರುವ ದಾರಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು ಎನ್ನುವುದಷ್ಟೇ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಅಭಿಪ್ರಾಯ. ಒಂದು ವಾಹನ ಬೆಳಗ್ಗಿನಿಂದ ಸಂಜೆವರೆಗೆ ನೋ ಪಾರ್ಕಿಂಗ್ ಜಾಗದಲ್ಲಿ ಪಾರ್ಕ್ ಮಾಡಿರಲಿ, ಅದರ ಚಕ್ರಕ್ಕೆ ಕ್ಲಿಪ್ ಹಾಕಿ ದಂಡ ವಸೂಲಿಯನ್ನ ಮಾಡ್ತಾರೆ. ಸೊ ಜೊತೆಗೆ ಮನೆಗೂ ಕೂಡ ನೋಟಿಸನ್ನು ಕಳಿಸ್ತಾರೆ. ಆದರೆ ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿದಂತಹ ವಾಹನಗಳ ಮಾಲೀಕರಿಗೆ ಮನೆಗೆ ನೋಟಿಸ್ ಬರಲ್ಲ. ಈಗ ಬರೀ ಅವರ ವಾಹನದ ಗಾಜಿನ ಮೇಲೆ ನೋಟಿಸನ್ನು ಅಂಟಿಸಿ ಚಕ್ರಕ್ಕೆ ಕ್ಲಿಪ್ ಅನ್ನ ಅಳವಡಿಸಿ ಬಿಡ್ತಾರೆ ಅಷ್ಟೇ. ಒಂದು ವಾರ ಕಾಯ್ತಾರೆ. ಆಮೇಲೆ ಮಾಲೀಕರು ಬಂದು ದಂಡ ಕಟ್ಟಿ ವಾಹನವನ್ನ ಬಿಡಿಸ್ಕೊಂಡು ಹೋಗದೇ ಇದ್ರೆ ಆ ವಾಹನವನ್ನ ಜಪ್ತಿ ಮಾಡಿ ಹರಾಜಿನಲ್ಲಿ ಮಾರಾಟ ಮಾಡ್ತಾರೆ. ಇದು ಸದ್ಯದ ಅಪ್ಡೇಟ್. ಹೆಚ್ಚಾಗಿ ಈ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗದವರ ವಾಹನ, ಹಾಗೆ ನಿಗೂಢವಾಗಿ ಸಾವನ್ನಪ್ಪಿದವರ ಮತ್ತೆ ನಾಪತ್ತೆಯಾದವರ ವಾಹನಗಳು, ಹಾಗೂ ಬೆಂಗಳೂರಿಗೆ ಬಂದು ತುರ್ತಾಗಿ ಬೇರೆ ರಾಜ್ಯಗಳಿಗೆ ವಲಸೆ ಅಥವಾ ಬೇರೆ ಊರುಗಳಿಗೆ ವಲಸೆ ಹೋದಂಥವರ ವಾಹನಗಳು ರಸ್ತೆ ಬದಿಯಲ್ಲಿ ಅನಾಥವಾಗಿ ಬಿದ್ದಿರ್ತವೆ. ಸೊ ಇನ್ನೂ ಕೆಲವರು ರಿಪೇರಿಗೆ ಬಂದ ವಾಹನಗಳನ್ನು ರಸ್ತೆ ಬದಿಯಲ್ಲಿ ಬಿಡ್ತಾರೆ ಕೂಡ. ಸೊ ಮಾರಾಟ ಮಾಡಲು ಸಮಯ ಅಥವಾ ಮನಸ್ಸು ಇರಲ್ಲ, ಹಾಗಾಗಿ ರಿಪೇರಿ ಮಾಡೋದಕ್ಕೆ ದುಡ್ಡಿರಲ್ಲ, ತಮ್ಮ ವಾಹನಗಳನ್ನು ರಸ್ತೆ ಬದಿಯಲ್ಲಿ ಬಿಡಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಅಧಿಕಾರಿಗಳು ಈಗ ವಾಹನದ ಮೇಲೆ ನೋಟಿಸ್ ಅನ್ನ ಅಂಟಿಸಿ ಸುಮ್ಮನೆ ಇದ್ರೆ ಸಾಕಾಗಲ್ಲ, ವಾಹನದ ಮಾಲೀಕರ ಮನೆಗೂ ಕೂಡ ನೋಟಿಸ್ ಅನ್ನ ಕಳಿಸುವ ವ್ಯವಸ್ಥೆಯನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು. ಇದು ಸಾರ್ವಜನಿಕರ ಅಭಿಪ್ರಾಯ. ಒಟ್ಟಾರೆಯಾಗಿ ಇಡೀ ಬೆಂಗಳೂರಿನ ರಸ್ತೆ ಬದಿಗಳನ್ನ ಕ್ಲೀನ್ ಮಾಡೋದಕ್ಕೆ ಸರ್ಕಾರ ಹೋಗ್ತಾ ಇದೆ. ಮುಂದೆ ಯಾವುದನ್ನ ಅವರು ತೆರವು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಅದನ್ನ ಕಾದು ನೋಡಬೇಕಾಗಿದೆ. ಸರ್ಕಾರದ ಈ ನಡೆಯ ಬಗ್ಗೆ ನಿಮಗೆ ಏನು ಅನ್ನಿಸ್ತದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.